ನಮಸ್ಕಾರ ರೈತರು ಎಲ್ಲರಿಗೂ. ಇವತ್ತಿನ ವಿಡಿಯೋದಾಗ ಏನು ಹೊಸದಪ್ಪ ಅಂದ್ರೆ ಅಲ್ರಿ, ಈ ಸೋಲಾರ್ ಪ್ಲೇಟ್ ಇಂದ ಈಗ ನಾವು ಟೆಕ್ನಾಲಜಿ ಪ್ರಕಾರ ಮುಂದುವರಿಬೇಕಂದ್ರೆ ಸೋಲಾರ್ ಪ್ಲೇಟ್ ನಮಗೆ ವೆರಿ ಇಂಪಾರ್ಟೆಂಟ್ ಅದ. ಈಗ ಈ ಸೋಲಾರ್ ಹಾಕೊಂಡು ಈ ರೈತರು ಹೆಂಗೆ ಉಪಯೋಗ ಮಾಡ್ಲಕತ್ತಾರ, ಇವ್ರಿಗೆ ಏನು ಪ್ರಾಬ್ಲಮ್ ಆಗ್ಲಕತ್ತದ, ಎಷ್ಟು ಹೊಲ ನೀರಾವರಿ ಮಾಡಕತ್ತಾರ ಇಲ್ಲಿ ಈ ಒಂದು ಸೋಲಾರ್ ಮೇಲೆ A to Z ಅವ್ರಿಂದ ಮಾಹಿತಿ ತಿಳ್ಕೊಳ್ಳೋಣ. ಇದು ಎಲ್ಲಿದ್ದೀವಪ್ಪ ಅಂದ್ರೆ ನಾವು ಇವಾಗ ಮಂಗಲಗಿ ಗ್ರಾಮ, ಕಾಳಗಿ ತಾಲೂಕ, ಕಲಬುರಗಿ ಜಿಲ್ಲೆಯಲ್ಲಿ ಇದ್ದೀವಿ ನಾವು ಇವಾಗ. ಇಲ್ಲಿಂದ ಈ ಊರಿನ ರೈತರಾದಂಥ ಶಿವಶರಣಪ್ಪ ಅವ್ರು ನಮ್ಮ ಜೊತೆ ಇದ್ದಾರೆ ಇವಾಗ. ಅವರಿಂದ ಕೇಳಿ ಇದ್ರ ಬಗ್ಗೆ ಫುಲ್ ಮಾಹಿತಿ ಕೇಳೋಮಿ. ಇದು ಹೆಂಗೆ ತಂದರು, ಏನು ಅಪ್ಲೈ ಏನು ಮಾಡೋರು ಎಲ್ಲ A to Z ಅವರಿಂದ ಮಾಹಿತಿ ತಿಳ್ಕೊಮ್ಮಿ ಇವಾಗ. ನಮಸ್ಕಾರ. ಇದು ಸೋಲಾರ್ ನಿಮ್ಗೆ ಹೆಂಗೆ ಬಂತ್ರಿ ಐಡಿಯಾ ಇಲ್ಲಿ ಹಾಕೋ? Like, share and subscribe to ಹಾಕೋಬೇಕಂತ ಹೇಳಿ. ಸೋಲಾರ ನಮ್ದು ಊರಿಂದ 2.5 ಕಿಲೋಮೀಟರ್ ದೂರ ಅದ್ರಿ ಹೊಲ. ಊರಿಂದ ನಾವೀಗ KB ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದೆವು. ನಮ್ಗೆ ನಾವು ಹಿಂಗೆ ತೋಟ ಮಾಡ್ಕೊಬೇಕು, ಬೋರ್ ಹೊಡ್ತೀವಿ ಆಲ್ರೆಡಿ, ನಮ್ಗೆ KB ಕನೆಕ್ಷನ್ ಕೊಡ್ರಿ ಅಂತ ನಾವು ಕೇಳ್ಕೊಂಡಾಗ ಅವ್ರಂದ್ರು ಎಷ್ಟು ನಿಮ್ಗೆ ನಿಯರೆಸ್ಟ್ ಎಲ್ಲಾರ ಕಂಬ ಅದೇನು ಇರ್ತದ್ರ. ಕಂಬ ಎಲ್ಲಿ ನಿಯರೆಸ್ಟ್ ಅಂದ್ರೆ ನಮ್ಗೆ 1 ಕಿಲೋಮೀಟರ್ ಸನಿ ಅದ ನೋಡ್ರಿ, ಅಷ್ಟೇ. ಅದಕ್ಕಿಂತ ಯಾವ್ದು ನಿಯರೆಸ್ಟ್ ಲೊಕೇಶನ್ ಇಲ್ಲ ಕಂಬ ಯಾವ್ದು ಸನಿ ಅಂತಂದಾಗ ಹಂಗಾದ್ರೆ ನಿಮ್ಗೆ ಅಷ್ಟು ಹೇಳ್ಕೊಡ್ಲಕ್ ಆಗಲ್ಲ, ನೀವು ಎಳಿಬೇಕು ಅಂದ್ರೆ ಟೋಟಲ್ ಕಂಬದ ಖರ್ಚ ನೀವೇ ಕೊಡ್ಬೇಕಾಗ್ತದ, ಅಷ್ಟು ಕೊಟ್ಟು ಹೇಳ್ಕೊತೀನಿ ಅಂದ್ರೆ ನಿಮ್ಮ ಇಷ್ಟ ಅಂತ ಅವ್ರದ್ದು. ಕಂಬ ಮಿನಿಮಮ್ ಎಷ್ಟು ಆಗ್ಬೋದ್ರಿ ಅಂದ್ರೆ 35-40 ಕಂಬ ಕೂಡ್ಬೋದು. ಬಂದು ಲೊಕೇಶನ್ ಎಸ್ಟಿಮೇಷನ್ ಮಾಡ್ಲಾಕ್ ಬಂದ್ರೆ ಗೊತ್ತಾಗ್ತದೆ ನಮ್ಗೆ. ತೋತೀನಿ ಅಂದ್ರೆ ಬರ್ತೀವಿ ಅಮ್ಮ ವಿಚಾರ ಅವ್ರು ಹೇಳಿದ್ರು. ನಾವು ವಿಚಾರ ಮಾಡ್ಕೊಂಡು ಅಷ್ಟು ಕೊಟ್ಟು ನಾವು ಖರ್ಚು ಮಾಡಿ ಭಾಳ ಕೇದಾಗ್ತದ ಅಂತೇಳಿ ನಾವು ಏನ್ ಮಾಡ್ಬೇಕಪ್ಪ, ಮುಂದಿಂದ ನೀರು ಚಂದವ, ಬಟ್ ತೋಟ ಮಾಡ್ಕೋಬೇಕಾದ್ರೆ ಮೋಟ್ರು ಡೀಸೆಲ್ ಮೇಲೆ ನಡೆಸ್ತೀವಿ ಅಂತಂದ್ರೆ ಡೀಸೆಲ್ ಖರ್ಚು ಹೆಚ್ಚಿಗೆ ತೋಟ ಮಾಡ್ಕೊಂಬ ಅವಶ್ಯ ಇದೆ, ನಮ್ದು ಹೆಸರು ಆಗಲ್ಲ. ವಿಚಾರ ಮಾಡ್ಕೋಬೇಕಾದ್ರೆ ನಮಗೂ ಹಿಂಗೆ ಯೂಟ್ಯೂಬ್ನಾಗ ಸರ್ಚ್ ಮಾಡ್ಬೇಕಾದ್ರೆ ನನಗೂ ಯಾಕೆ ನಾವು ಯಾವ KB ಇದು ಮೇಲೆ ಡಿಪೆಂಡ್ ಆಗೋದು, ಡೀಸೆಲ್ ಯಾಕೆ ಮಾಡೋದು, ಒಂದ್ ಸರಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂದ್ರೆ ಸೋಲಾರ್ ನಡೀತದ, ಸೋಲಾರ್ ಮೇಲೂ ನಡೆಸ್ಬೋದಲ್ಲ ಅನ್ನೋದೊಂದು ನನಗೂ ತೈಯಾಗಿ ಬಂದಿತ್ತು. ಬಂದ ಮೇಲೂ ಮತ್ತು ಇನ್ವೆಸ್ಟ್ಮೆಂಟ್ ಹೆಂಗೋ ಮುಂದಿನ ನನಗೂ ಸ್ವಲ್ಪ ಧೈರ್ಯ ಆಗೋಂಟಿತ್ತು. ನಮ್ಮೂರಾಗೆ ಮತ್ತೊಬ್ರು ಹಳೆ ಸೋಲಾರ್ ತಂದು ನಡೆಸಿದ್ರು, ಅದು ಕೆಲವೊಂದ್ ಸರಿ ನಡೀತಿತ್ತು, ಕೆಲವೊಂದ್ ಸರಿ ಮಾಡಾದಾಗ ನಿಂತಿತ್ತು. ನನಗೆ ಸ್ವಲ್ಪ ಐಡಿಯಾ ಇದಾಗ ನೋಡಿತ್ತು. ಆದ್ರೂ ಸುಮ್ ಧೈರ್ಯ ಮಾಡಾರಿ, ಬೇರೆಯವ್ರು ನೋಡಿ ನಂಜಿ ಕೂತೇವೆ ಅಂದ್ರೆ ಯಾವುದು ಮಾಡೋದಾಗಲ್ಲ, ಮಾಡಿ ನೋಡಾರಿ ಅನ್ನೋದ್ಮೇಲೆ ಮತ್ತೊಂದು ಸ್ವಲ್ಪ ಕೆಲವೊಂದು ಯೂಟ್ಯೂಬ್ ವಿಡಿಯೋ ಚೆಕ್ ಮಾಡ್ದೆ. ಯೂಟ್ಯೂಬ್ ಎಲ್ಲ ಚೆಕ್ ಮಾಡಿದ್ರೆ ಕೆಲವೊಬ್ರು ಒಳ್ಳೆ ಪಾಸಿಟಿವ್ ಕೊಟ್ಟಿದ್ರು, ಕೆಲವೊಬ್ರು ನೆಗೆಟಿವ್ ಕೊಟ್ಟಿದ್ರು, ಕೆಲವೊಬ್ರು ಕೊಟ್ಟಿದ್ರು, ಜಾಸ್ತಿ ಜನ ಕೊಟ್ಟಿದ್ದಿಲ್ಲ. ಆದ್ರೂ ನೋಡಾರಿ ಅಂತ ಮತ್ತೆ ನಮ್ಮ ಪರಿಚಯದ ಮೇಲೆ ಒಬ್ರಿಗೆ ಸೋಲಾರ್ ಏಜೆನ್ಸಿ ಅವ್ರಿಗೆ, ನಮ್ಮ ಊರ್ ಪಕ್ಕದವ್ರಿಗೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದೇವೆ. ಇಲ್ರಿ ಫಸ್ಟ್ ಕ್ಲಾಸ್ ನಡೀತದೆ, ಅದಕ್ಕೆ ನೀವು ಒಂದ್ಸರಿ ಮಾಡಿ ನೋಡ್ರಿ, ನಿಮ್ಗೆ ಏನಾರ ಪ್ರಾಬ್ಲಮ್ ಆದ್ರೆ ಹೆಲ್ಪ್ ಮಾಡ್ತೀವಿ ನಾವು, ನಿಮ್ದು ಏನಿದೆ ಪ್ರಾಬ್ಲಮ್ ಇದ್ರೆ ಕ್ಲಿಯರ್ ಮಾಡ್ತೀವಿ, ಫಸ್ಟ್ ಕ್ಲಾಸ್ ನಡೀತದ್ರಿ, ಮಾಡ್ಯಾರ ನೋಡ್ರಿ ಅಂತಂದ್ರು. ಅಂದ್ಮೇಲೆ ನಮಗೂ ಸ್ವಲ್ಪ ಧೈರ್ಯ ಬಂತು. ಊರ್ ಸನಿ ಇದ್ದವ್ರು ಯಾರ ಏನೇ ಪ್ರಾಬ್ಲಮ್ ಆದ್ರೆ ಹೆಲ್ಪ್ ಮಾಡ್ತೀನಿ ಬರ್ತಾರ, ಮಾಡೇ ನೋಡಾರಿ ಅನ್ನೋ ಧೈರ್ಯದ ಮೇಲೆ ನಾವು ಹೋಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ದೇವಿ. ನಿಮ್ಗೆ ಕೂಡ್ಸಂದ್ರೆ 1 ವಾರದಾಗ ತಂದು ಕೂಡ್ತೀವಿ ಅಂತ ಹೇಳಿದ್ರೆ ನಾವು ಹೇಳಿದ್ ಬಂದ್ಮೇಲೆ 1 ವಾರದಾಗ ಅವ್ರೇ ತಂದು ಕೂಡ್ಸಿದ್ರಿ. ಅವ್ರು ಹೇಳಿದ ಪ್ರಕಾರ ನಾವು ಧೈರ್ಯ ಮಾಡಿ ಕೂಡ್ಸಿದೇವಿ. ಕೂಡ್ಸಿದ್ಮೇಲೆ ನೋಡ್ರಿ ಅವ್ರು ಕೂಡ್ಸಿವಿ ಅಂತ 1 5 ಎಕರೆ ಕಬ್ಬರ ಬೆಳ್ಕೊಳತ್ತೀವಿ. ಇಲ್ಲಾಂದ್ರೆ ನಾವೇನೋ ವಿಚಾರ ಮಾಡ್ಕೊತಾನೆ 1 ವರ್ಷ ಇರ್ಬೇಕು. ಸರ್ಕಾರದಿಂದ ಕೊಡ್ತಾರ ಸವಲತ್ತು ಅನ್ನೋದ್ಮೇಲೆ ನಾವು ಅವಾಗೂ ಆದ್ರೂ ಮಾಡಿ ನೋಡ್ದೇವಿ. ಸರ್ಕಾರ ಸವಲತ್ತು ಬರ್ತದ ಅಂತ 1 ವರ್ಷ ಕಾದೇವಿ. ಅದು ಇದಾಗಿಲ್ಲ. ನಾವು ಪ್ರೈವೇಟ್ನಾಗ ತಂದು ಕೂಡ್ಸ್ಕೇಸಿ ಪ್ರೈವೇಟ್ನಾಗ ಕುಂಡಿಸ್ಕೊಂಡ್ರಿ? ಪ್ರೈವೇಟ್ ನಾವು ಕಡೆ ತಗೊಂಡಿದ್ರಿ, ಬೇರೆ ಈಗ ಖರ್ಚು ಮಾಡಿದ್ರೆ ಪ್ರೈವೇಟ್ನಾಗಿಂದು. ಪ್ರೈವೇಟ್ನಾಗ ತಗೋಬೇಕಾದ್ರಿ ಅವರು ಟೋಟಲ್ ಎಷ್ಟು ಲೆಕ್ಕ ಮಾಡಿಬಿಟ್ಟು ಎಲ್ಲ ನಮ್ದೇ ಪೋಸ್ ಮಾಡ್ತೀವಿ. ಸ್ಟಾರ್ಟ್ರು ಮತ್ತೆ ಪ್ಲೇಟ್ ಅಷ್ಟೇ ಕೊಡ್ತೀವಿ ನಾವು. ನಿಮ್ ಮೋಟ್ರ್ ನೀವು ತಗೋಬೇಕು ನೋಡ್ರಿ. ನಿಮ್ದು ನಮ್ ಕರೆಂಟ್ ಜನರೇಟ್ ಆಗೋದು ಏನಿದ್ರು DC ಜನರೇಟ್ ಆಗ್ತದೆ. ಹಂಗಾಗಿ ನಾವು DC ಮೋಟ್ರ್ ತೊಗೊಂಡ್ರೆ ಬೆಸ್ಟ್. ಇಲ್ಲ ನೀವು AC ತಗೋತೀನಿ ಅಂದ್ರೂ AC ಕರೆಂಟ್ ಮೇಲೆ ನಡೆಯಪ್ಲೇನೆ ಮಾಡಿಸ್ಕೊಡ್ತೀವಿ ನಿಮ್ಗೆ. ಮೋಟ್ರ್ ನಿಮ್ ಕಡೆ ತೋರಿ, ಒಳ್ಳೆ ಬ್ರ್ಯಾಂಡ್ ಇರೋ ಮೋಟ್ರ್ ತೋರಿ. ನೀವು ಯಾವಾಗ ಲೋಕಲ್ ತೊಗೊಂಡ್ರಿ ಅಂದ್ರೆ ಅಷ್ಟು ವೋಲ್ಟೇಜ್ ಜನರೇಟ್ ಆದಾಗ ಹೆಚ್ಚಿಗೆ ತಿಂತ ಮೋಟ್ರು. ಹಂಗಾಗಿ ನೀವು ಒಳ್ಳೆ ಕ್ವಾಲಿಟಿ ಬೇಕು ಮೋಟ್ರ್ ತೋರಿ. ನಿಮ್ ಮೋಟ್ರ್ ಯಾವ್ದು ಇದ್ರು 5 HP ಮೋಟ್ರ್ ಎಷ್ಟು ಬೇಕು ಅಷ್ಟು ಕರೆಂಟ್ ಜನರೇಟ್ ಮಾಡಿ ಕೊಡೋ ಕೆಪಾಸಿಟಿ ನಮ್ಮ ಪ್ಲೇಟ್ ಮೊಬೈಲ್ ಯಾವ್ದು ಹಂಗೇನು ವಿಚಾರ ಮಾಡ್ಬೇಡ್ರಿ. ನೀವು ಒಳ್ಳೆ ಮೋಟ್ರ್ ತಂದು ಹಾಕಿ ರೆಡಿ ಇಡ್ರಿ. ನಾವು ಬಂದು ಸೋಲಾರ್ ಎಲ್ಲ ಇನ್ಸ್ಟಾಲ್ ಮಾಡಿಬಿಟ್ಟು ನಿಮ್ಗೆ ನೀರು ಹಾರಿಸಿ ತೋರ್ಸೇ ಬರ್ತೀವಿ ನಾವು. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ಅಂತಿದ್ರು. ಹಂಗಾಗಿ ನಾವು ಮೊದಲೇ ಮೋಟ್ರ್ ತಂದು ಮೋಟ್ರ್ ಬಿಡೋರಿಗೆಲ್ಲ ಕರ್ಸಿ ಮೋಟ್ರ್ ಬಿಟ್ಟು ವೈರ್ ರೆಡಿ ಇಟ್ಟಿದೇವ್ರಿ. ಅವ್ರು ಒಂದಿನ ಬಂದು ಇನ್ಸ್ಟಾಲೇಷನ್ ಮಾಡಿ ಕನೆಕ್ಷನ್ ಮಾಡಿ ನೀರು ಹಾರಿಸ್ಕೊಟ್ಟು ಹೋದ್ರಿ ಅವ್ರು ನಮ್ಮ ಎದುರು. ಅಂದ್ರೆ ಮೋಟ್ರ್ ಬಿ ಅದು ನೀವು ತಂದಿದ್ದ ಮೋಟ್ರ್ ಬಿ DC ಮೋಟ್ರ್ ಅಲ್ಲ ಅದ್ರಿ? ನಾರ್ಮಲ್ ಈಗ ಎಲ್ಲರೂ ಇಲ್ಲಿ ಲೋಕಲ್ ಎಲ್ಲ ಆಗ್ಬಿಟ್ಟು ಅದೇ ಕರೆಂಟಿನ ಮೋಟ್ರ್. ಕರೆಂಟ್ ಮೋಟ್ರ್ KB ಮೇಲೆ ನಡೆಯೋದು ಮೋಟ್ರ್ ಅದ್ರ. ಎಷ್ಟು HP ಮೋಟ್ರ್ ಅದ್ರ? ಅದು 5 HP ಮೋಟ್ರ್ ಅದ್ರ, 5 ಸ್ಟೇಜ್ ಇಂದು. 5 ಸ್ಟೇಜ್ ಡೀಪ್ ಎಷ್ಟು ಅದ ರೀ? ಡೀಪ್ 120 ಡೀಪ್ ಅದ್ರಿ. 120 ಡೀಪ್. ಇದಂದ್ರೆ ಇಲ್ಲಿ ತನ ಇದಕ್ಕೆ ಏನಾರ ಪ್ರಾಬ್ಲಮ್ ಏನಾಗಿಲ್ಲ ಅಲ್ರಿ? ಇಲ್ಲಿ ತನ ಯಾವುದೇ ಪ್ರಾಬ್ಲಮ್ ಆಗಿಲ್ಲ ನೋಡ್ರಿ. ಆರಾಮ್ ಬ್ಯಾಸಿಗೆಗಂತೂ ಟೆನ್ಷನ್ ಇಲ್ದಪ್ಲೆ ನೀರು. ಬೆಳಿಗ್ಗೆ 8 ಗಂಟೆ ಫಸ್ಟ್ ಕ್ಲಾಸ್, 8 ಗಂಟೆಯಿಂದ 4:15 ತನ ಚಂದ ನಡೀತದೆ. 5 ಗಂಟೆ ಸ್ವಲ್ಪ 4:15 ಸ್ವಲ್ಪ ಪ್ರೆಷರ್ ಸ್ವಲ್ಪ 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 ಡ್ರಾಪ್ ಹಾಕೋತ ಬರ್ತದೆ. 5 ಗಂಟೆ ತನ ಮೋಟರ್ ನಡೀತದೆ, ಪ್ರಾಬ್ಲಮ್ ಇಲ್ದಾಗ ನಡೀತದೆ ನೋಡ್ರಿ 5 ಗಂಟೆ ತನ. ಮತ್ತೆ ಬೇರೆ ಮೇಂಟೈನ್ ಏನು
ಏನೇ ರೈತರು ಆರಾಮಾಗಿ ಏನು ಟೆನ್ಷನ್ ಇಲ್ಲಪ್ಲೆ ಕೂಡ್ಸ್ಕೋಬಹುದ್ರಿ, ಪ್ರಾಬ್ಲಮ್ ಇಲ್ಲ. ನಿಮಗೆ ನಿಯರೆಸ್ಟ್ ಯಾರಾದ್ರು ಈಗ 3 ಕಂಬ 4 ಕಂಬದಾಗ ಕೂಡ್ತಿತ್ತು ಅಂದ್ರೆ ನೀವು ಕೆಬಿಗೆ ಹೋರಿ. ಇಲ್ಲ ನನಗೆ 10 ಕಂಬ 2 ಲಕ್ಷ 3 ಲಕ್ಷ ಕಂಬದೇ ಕೆಬಿದೆ ಕಡ್ದ್ರೆ ನಿಮಗೆ ಇನ್ವೆಸ್ಟ್ಮೆಂಟ್ ಅಲ್ಲಪ್ಪ ಅಂದ್ರೆ ಅದು ಹೋಲಕ್ಕೆ ಹೋಗ್ಬೇಡ್ರಿ. ಆರಾಮಾಗಿ ನಿಮಗೆ ಈಗ 25 ವರ್ಷ ವಾರಂಟಿ ಕೊಡ್ತಾರೆ. ಯಾವುದೇ ಸೋಲಾರ್ ಕಂಪ್ನಿ ತೋರಿ ಎಲ್ಲಾ ಕಂಪ್ನಿಗಳಿಗೂ 25 ವರ್ಷ ಸೋಲಾರ್ ಪ್ಲೇಟ್ ವಾರಂಟಿ ಕೊಟ್ಟೆ ಕೊಡ್ತಾರ. ಹಾಗೆ ನಿಮ್ಗೆ 25 ವರ್ಷ ತರ ನಿಮ್ ಒಂದ್ ಜನರೇಷನ್ ಈ ಪ್ಲೇಟ್ ಮೇಲೆ ಆರಾಮಾಗಿ ನಡೀತದೆ. ಈಗ ನಿಮಗೆ ಕೆಬಿದಾಗ ಎಷ್ಟು ಹೇಳಿದ್ರಿ ಅಮೌಂಟ್ ಪ್ರಕಾರ? ಎಸ್ಟಿಮೇಷನ್ 9 ರಿಂದ 10 ಲಕ್ಷ ಆಗ್ಬಹುದು ಅನ್ನೋ ಮಾಡ್ತೀವಿ. ಅಂದ್ರೆ ಲೊಕೇಶನ್ ಬಂದು GPS ಏನ್ ಮಾಡಿಲ್ಲ, ಅವರು ಲೊಕೇಶನ್ ಇದು ಮಾಡಿಲ್ಲ. ಡೈರೆಕ್ಟ್ ಅವ್ರು ಅಲ್ಲೇ ಆಫೀಸ್ನಾಗೆ ನಿಮ್ಮ ಒಂದ್ ಕಿಲೋಮೀಟರ್ ಆತದ್ರಿ ಅಂದ್ರೆ 9-10 ಲಕ್ಷ ಆಗ್ಬೋದಪ್ಪ ಅನ್ನೋ ರೇಂಜ್ ಅಲ್ಲಿ ಹೇಳಿದ್ರು ಅಷ್ಟೇ. ಬಟ್ ಲೊಕೇಶನ್ ಏನ್ ಬಂದಿಲ್ಲ ಅವರು. ನಾವು ಅವ್ರು ಅಷ್ಟು ಆಗ್ಬೋದು ಅನ್ನೋ ಇದ್ರ ಮೇಲೆ ನಾವು ಬಿಟ್ಬಿಟ್ಟೇವೆ. ಬೇಡ ಅಂತ ಅಷ್ಟೇ ಮಾಡಿ ನಾವು ಮಾಡೋದು ಆಗಾಗಲ್ಲ, 1 ಎಕರೆ ಹೊಲನೇ ತೆಗಿಬೇಕಂತ ವಿಚಾರ ಮಾಡಿ ಬೇಡ ಅಂತ ಹೇಳಿ ಆಸೆ ಬಿಟ್ಟಿರೋದು. ಓಕೆ, ಇಲ್ಲಿ ನೋಡ್ಸ್ ಈಗ ಇವ್ರು ಹೇಳಿದ ಪ್ರಕಾರ 8-9 ಲಕ್ಷ ಕರೆಂಟಿನ ಕೆಬಿ ತಂದ್ರೆ ಆಗ್ತಿತ್ತು. ಬಟ್ ಇವಾಗ ಇದು 2 ಲಕ್ಷದ ಕಂಪ್ಲೀಟ್ ಮಾಡ್ಕೊಂಡಾರ. ಮೋಟರ್ ಲೆಕ್ಕ ಅದು ಬೇರೆ. ಇದಕ್ಕಾದ್ರೆ ನಮಗೆ 7 ಲಕ್ಷ ಉಳಿತಾಯ ಆಗ್ತದ. ಹಂಗಂತ ಹೇಳಿ ಸೋಲಾರ್ ಕುಂಡಿಸ್ಕೊಂಡಾರ. ಮತ್ ಇದಕ್ಕೆ HDC ಕನೆಕ್ಟ್ ಮಾಡ್ಯಾರಿ. ಬರುತ್ತೆ ಸೋಲಾರ್ ಕಡೆಯಿಂದ ಪ್ಲೇಟ್ನಾಗ ಏನ್ ಜನರೇಟ್ ಆಗ್ತದ ಎಲ್ಲ ಕರೆಂಟ್ DC ಕರೆಂಟ್ ಆಗಿ ಜನರೇಟ್ ಆಗಿರ್ತದೆ. ಈ DC ಕರೆಂಟ್ ನ ಇಲ್ಲಿಂದ ಔಟ್ಪುಟ್ ತಗೊಂಡು ಡೈರೆಕ್ಟ್ ಇಲ್ಲಿ ಬಂದು ಈ ಕನ್ವರ್ಟರ್ ಇದು ಮಾಡಿರ್ತಾರ. ಇಲ್ಲಿ DC ಕರೆಂಟ್ ಸಪ್ಲೈ ಆಗ್ಯದ. ಬಟ್ ಇಲ್ಲಿಂದ ಕನ್ವರ್ಟ್ ಮಾಡಿ AC 3 ಫೇಸ್ ಔಟ್ಪುಟ್ ಆಗಿ ಇಲ್ಲಿ ಕೊಡ್ತದೆ. ಇಲ್ಲಿಂದ 3 ಫೇಸ್ ಔಟ್ಪುಟ್ ಅಲ್ಲತ್ತ. ಇದು ನಾವು ಮೋಟರ್ ಕನೆಕ್ಟ್ ಮಾಡ್ಕೋಬಹುದು. ಡೈರೆಕ್ಟ್ ಮೋಟರ್ ಇಲ್ಲಿ ಸ್ಟಾರ್ಟರ್ ಕೊಟ್ಟಾರ. ಇಲ್ಲಿ ಕನೆಕ್ಷನ್ ಆಫ್ ಆನ್ ಕೊಟ್ಟಾರ. DC ಕನೆಕ್ಷನ್ ಸಪ್ಲೈ ಇದು ಸೋಲಾರ್ ಸಪ್ಲೈ. ಈ ಕಡೆ ಮೋಟರ್ ಸಪ್ಲೈ, ಈ ಕಡೆ ಮೋಟರ್ ಸಪ್ಲೈ ಅದ. ಇದು ಬಂದ್ ಮಾಡಿದ್ರೆ ಬರೀ ಮೋಟರ್ ಸ್ಟಾಪ್ ಆಗ್ತದ. ಬಟ್ ಸೋಲಾರ್ ಇಂದ ಬರೋ ಕರೆಂಟ್ ಎಲ್ಲ ನಿನ್ನ ರನ್ನಿಂಗ್ ದಾಗ ಇರ್ತದೆ. ಇದು ಆಫ್ ಮಾಡದೆ ಅಂತಂದ್ರೆ ಸೋಲಾರ್ ಸಪ್ಲೈನೇ ಬಂದ್ ಆಗ್ತದ ಪೂರ. ಎರಡು ಇದ್ರದಾಗವ. ನಾವು ಏನ್ ಅವಶ್ಯಕತೆ ಇಲ್ಲ, ಜಾಸ್ತಿ ದಿನ ಹೊಲಕ್ ಬರಲ್ಲ, ಏನಾರ ಪ್ರಾಬ್ಲಮ್ ಆಗ್ತದ ಕರೆಂಟ್ ಅಂದ್ರೆ ಮೇನ್ ಆಫ್ ಮಾಡ್ಕೊಂಡು ಹೋಗ್ಬೋದು. ನಾವು ಆಫ್ ಮಾಡೋದ್ರೆ ಆಯ್ತು. ಇವಾಗ ಒಂದ್ಸಲ ಮೋಟರ್ ಚಾಲು ಮಾಡಿ ತೋರಿಸ್ತೀರಿ ನಮ್ಗೆ ನೀರ್ ಎಷ್ಟು ಬರ್ತಾವ ಹೆಂಗ್ ಬರ್ತಾವ ಅಂತ. ನೀರೇನು ನೋಡ್ತಿರಲ್ಲ, ನಾರ್ಮಲ್ ಮೋಟರ್ ಕರೆಂಟಿನ ಮೋಟರ್ ಏನಿರ್ತಾವಲ್ಲ ಅದು ಏನ್ ಮಾಡ್ತಾವ. ಈ ಟೈಮ್ ನೋಡಿ 11:30 ಆಗ್ಯದ, 11:34. ಈ ಟೈಮಿಗೆ ಆರಾಮಾಗಿ ಬೆಳಿಗ್ಗೆ 8 ಗಂಟೆಗೆ ಚಾಲು ಮಾಡ್ತಾರೆ. ಸ್ವಲ್ಪ ಪ್ರಮಾಣ ಏನೂ ಪ್ರಾಬ್ಲಮ್ ಆಗಲ್ಲ. ಏನು ಕರೆಂಟ್ ಬಂದಿರುತ್ತೆ ಅಷ್ಟು ಆರಾಮಾಗಿ 4 ಗಂಟೆ ತನಕ ಆರಾಮಾಗಿ ಫುಲ್ ಮಾಡ್ತೀವಿ ನಾವು. ಇವರು ಇದೇ ಮೋಟ್ರ್ ಇದೇ ಸೋಲಾರ್ ಮೇಲೆ 5 ಎಕರೆ ಕಪ್ ಮಾಡ್ಯಾರ ಪ್ರೆಸೆಂಟ್ ಇವಾಗ. ಬಟ್ ಇವಾಗ ಇನ್ನೂ ಈ ವರ್ಷ ನೋಡ್ಕೇಸಿಂದು 1 ವರ್ಷ ಆಯ್ತು. ಇವಾಗ ಇವ್ರು ಮೇಂಟೈನ್ ಮಾಡ್ಲತ್ತು. 1 ವರ್ಷದ ಚಲೋ ಆಗಿದೆ ನೋಡ್ಕೊಂಡು ಮತ್ತೆ ಇವಾಗ ನೆಕ್ಸ್ಟ್ ಇನ್ನ ಎಷ್ಟು ಮಾಡ್ಬೇಕು? ಇನ್ನ 3 ಎಕರೆ ಮಾಡ್ಬೇಕು. ಇನ್ನ 3 ಎಕ್ಸ್ಟ್ರಾ ಮಾಡತ್ತಾರ. ಅಂದ್ರೆ ಟೋಟಲಿ 8 ಎಕರೆ ಕಬ್ಬು ಈ ತೋಟ ಇವ್ರು ಮೇಂಟೈನ್ ಮಾಡ್ಕೊಳಕತ್ತಾರ. ನಮ್ಗೆ ಸೋಲಾರ್ ಮೇಲೆ ಎಷ್ಟು ಎಕರೆ ನಡೀತದ ಹೆಂಗ್ ನಡೀತದ ನಮ್ಗೆ ಸ್ವಲ್ಪ ಭಯ ಇತ್ತಲ್ಲ ಸರ್ ಫಸ್ಟ್. ಹಂಗಾಗಿ ಮೊದಲು ಒಂದು 5 ಎಕರೆ ಮಾಡಿ ನೋಡ್ರಿ. 5 ಎಕರೆ ಸಕ್ಸಸ್ ಆಯ್ತು ಅಂದ್ರೆ ಮುಂದೆ ಎಕ್ಸ್ಟೆಂಡ್ ಮಾಡ್ಕೊಂಡ್ರು ಬಂದಿತ್ತು ಅಂತ ಹೇಳಿ ವಿಚಾರದ ಮೇಲೆ ಫಸ್ಟ್ 5 ಎಕರೆ ಮಾಡಿದ್ದೇವೆ. ಈಗ ಆರಾಮಾಗಿ 5 ಎಕರೆ ನಡ್ಕೊತದೆ. ನಡು ಮೋಟರ್ ಬಂದಿಡ್ತೀವಿ. ಹಂಗಾಗಿ ಯಾಕೆ ಇದು ಮಾಡೋದು, ಇನ್ನೇ 3 ಎಕರೆ ಎಕ್ಸ್ಟೆಂಡ್ ಮಾಡ್ಕೋಬಹುದಲ್ಲ. ಆ ನೀರು ಯಾಕೆ ಟೆನ್ಷನ್ ಖಾಲಿ ಇದು ಮಾಡೋದು ಅಂತ. Like, share and subscribe to kindly request. ಇವಾಗ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಅಲ್ರಿ, ಈಗ ಇದೇ ಸೋಲಾರ್ ಮೋಟರ್ ಮೇಲೆ ಇವರು 120 ಫೀಟ್ ಡೀಪ್ ಬಿಟ್ಟಾರ. ಈ 120 ಫೀಟ್ ಡೀಪ್ ಮೇಲೆ ಇವರು ಟೋಟಲಿ 15 ಸ್ಪ್ರಿಂಕ್ಲರ್ ನಡೆಸ್ತಾರ. ಅಂದ್ರೆ 40 ಫೀಟಿಗೆ ದೂರ ಹಾಕೊಂಡು 15 ಸ್ಪ್ರಿಂಕ್ಲರ್ ಎಟ್ ಎ ಟೈಮಿಗೆ ನಡೀತಾವ ಅಂತ ಹೇಳ್ತಾರ. ಈಗ ನಾವು ಕರೆಂಟಿಂದು ಸೋಲಾರ್ ಹಾಕೊಂಡಿದ್ರು ಕೂಡ 10, 12, 13 ಅಷ್ಟೇ ನಡೀತಾವ. ಇದರಿಂದ ಕೂಡ ಅಷ್ಟೇ ನಡ್ಲಕತ್ತಾವ ಅಂತ ಹೇಳ್ತಾರ. ಬಟ್ ಇದು ಡೀಪ್ ಜಾಸ್ತಿ ಒಳಗಡೆ ಹೋದಂಗ ಪ್ರೆಷರ್ ಕಮ್ಮಿ ಆಗ್ತದ ಅಂತ ಹೇಳಕತ್ತಾರೆ ಕೆಲವೊಂದು. ಅಂದ್ರೆ ಇವಾಗ 15 ನಡ್ಲಕತ್ತ ಪ್ರೆಸೆಂಟ್ ಇವಾಗ ಇವ್ರ ಬಲ್ಲಿ. ಡೀಪ್ ಜಾಸ್ತಿ ಬಿಟ್ಟಾಗ ಏನಾಗ್ತದೆ ಅಂತ ಹೇಳಕತ್ತಾರ ಅಂದ್ರೆ 1-2-3 ಕಮ್ಮಿ ಆಗ್ಬೋದು ಎಂಬ ಮಾತು ಅಷ್ಟೇ ಹೇಳಕತ್ತಾರ. ಬಟ್ ನಾವು ಲೋಕಲ್ ಪೈಪಿಗೆ ಬಿಟ್ಟಿವಪ್ಪ ಅಂದ್ರೆ ಪ್ರೆಷರ್ ಏನು ಕಮ್ಮಿ ಆಗಲ್ಲ ಅಂತಂಬದು ಇವ್ರು ಹೇಳಕತ್ತಾರ. ಓಪನ್ ಆಗಿ ನೀರು ಬಿಟ್ಟೇವ ಅಂದ್ರೆ ಪ್ರಾಬ್ಲಮ್ ಏನೂ ಆಗಲ್ಲ. ಸ್ಪ್ರಿಂಕ್ಲರ್ ಯೂಸ್ ಮಾಡಾಗ ನೀವು ಹೆಂಗೆ ಡೆಪ್ತ್ ಹೆಚ್ಚಿಗೆ ಬಿಟ್ಕೋತ ಹೋಗ್ತೀರ ಹಂಗೆ ಪ್ರೆಷರ್ ಕಮ್ಮಿ ಆಕೋತ ಹೋಗ್ತದೆ ಅಷ್ಟೇ. ಮತ್ತೇನು ಬೇರೆ ಪ್ರಾಬ್ಲಮ್ ಏನಿಲ್ಲ. ಪ್ರಾಬ್ಲಮ್ ಏನಿಲ್ಲ. ನೀರಿಂದ ಸರ್ವೇ ಸಾಮಾನ್ಯವಾಗಿ ನೀರು ಯಾವಾಗೂ ಮಳೆಗಾಲದಾಗೂ ನೀವು ಎಷ್ಟು ಇದ್ರು ನೀರು ಬರ್ತಾನೆ ಇರ್ತಾವ. ನಿಮಗೆ ಪ್ರಾಬ್ಲಮ್ ಬೇಸಿಗೆಗಂತೂ ನೀರು ಜಾಸ್ತಿ ಬೇಕು, ನೀರು ಬೇಸಿಗೆಗೆ ಚೆಂದ ನಡೀತದೆ. ನಿಮ್ಮ ಮಳೆಗಾಲದಾಗ ನೀರಿನ ಅವಶ್ಯಕತೆ ಕಮ್ಮಿ ಇರ್ತದೆ, ನೀರು ಸ್ವಲ್ಪ ಪ್ರೆಷರು ಕಮ್ಮಿ ಆಗಿರ್ತದೆ. ಅದ್ರ ನೀರು ಮಾತ್ರ ನೀವು ಎಲ್ಲೋ ಕಂಬ ಬಿತ್ತು ಎಲ್ಲೋ ಏನೋ ಆಯ್ತು ಅನ್ನೋ ಅಂತ ನೀವಾಗ KBದವ್ರು ಕರೆಂಟ್ ಕೊಟ್ಟಿಲ್ಲ, ಎಣ್ಣೆ ಹೊಡ್ಲಿಕ್ಕೆ ನೀರಿಲ್ಲ,
ಅನ್ನೋ ಅವಶ್ಯಕತೆ ಇದಕ್ಕೆ ಬರಲ್ಲ. ನೀವು ಯಾವಾಗ ಬಂದು 8 ರಿಂದ 5 ಗಂಟೆಗೆ ನೀವು ಯಾವಾಗ ಬಂದು ಬಟನ್ ಹೊಡೆದ್ರು ನಿಮ್ಗೆ ಕುಡಿಯಾಕ ನೀರು ಮತ್ತೆ ಎಣ್ಣೆ ಹೊಡ್ಲಾಕ ನೀರು, ಹೊಲದಾಗ ಎದಕ್ಕೆ ಬಳಸ್ಲಾಕ ನೀರು, ಟೆನ್ಷನ್ ಇಲ್ಲಪ್ಪ. ನೀವು ಆರಾಮಾಗಿ ಮನೆಗೆ ಹೆಂಗೆ ಬಳಸ್ತೀರಿ ಹಂಗೆ ಆರಾಮಾಗಿ ಬಳಸ್ಬೋದು. ಹಗಲೊತ್ತು ಕೆಲಸ ಮಾಡಕ್ಕೆ ಬರ್ತೀರಿ, ಹಗಲೊತ್ತಿಗೆ ನೀರು ಊರಿಂದ ತರಬೇಕು, ಅಲ್ಲಿ ಹೋಗಿ ತರಬೇಕು, ಇಲ್ಲಿ ಹೋಗಿ ತರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಬರ್ರಿ ಕೆಲಸ ಮಾಡೋ ಟೈಮಿಗೆ ಇಲ್ಲೇ ಬಟನ್ ಚಾಲು ಮಾಡೋದು, ನೀರು ಬಳಸ್ಕೊಬೋದು, ಕೆಲಸ ಮಾಡಿ ಮನೆಗೆ ಆರಾಮ ಹೋಗೋದು. ಊರಿಂದ ತೊಗೊಂಡ್ಬರೋ ನೀರಿನ ಅವಶ್ಯಕತೆನೂ ಕಮ್ಮಿ ಆಯ್ತು ನಿಮಗೆ. ಇವಾಗ ನೀವೆಲ್ಲ ಹಿಂದ್ಗಡೆ ಕಬ್ಬನ್ನು ಅದ ನೋಡ್ಕೊಳ್ಬೋದು. ಇವಾಗ ನಾವು ನಾರ್ಮಲ್ ಎಷ್ಟು ಕರೆಂಟಿನ ಬೆಳೆದ್ರೂ ಕಬ್ಬು ಎಷ್ಟು ಅದ ಅಷ್ಟೇ ಅದ. ಈಗ ಏನು ಪ್ರಾಬ್ಲಮ್ ಅರ ಏನಿಲ್ಲ. ಕಬ್ಬಿನ ಗಣಿಕೆ ಆಗಲಿ ಪ್ರತಿಯೊಂದೆಲ್ಲ ಚಲೋ ಅದ. ಈಗ ಇಲ್ಲೇ ನೋಡ್ಬೋದು ನೀವು ಕಬ್ಬೇನ ನೀರು ಕಮ್ಮಿ ಆಗ್ಯಾವ, ನೀರು ಕಮ್ಮಿ ಆದವ ಮಕ್ಕಳು ಏನಿಲ್ಲ. ಕಬ್ಬಿನ ಮಣ್ಣು ಮಸ್ತ್ ಹೈಟ್ ಆಗ್ಯದ, ಎಲ್ಲ ಆಗ್ಯದ. ಕಬ್ಬಿನ ಮಾತ್ರ ಮಸ್ತ್ ಹೈಟ್ ಅದ, 10 ಫೀಟ್ವರೆಗೂ ಹೈಟ್ ಅದ ಕಬ್ಬು ಇವಾಗ ಪ್ರೆಸೆಂಟ್. ಇವಾಗ ಆಲ್ರೆಡಿ ಇವಾಗ ಕಟಾವ್ ಮಾಡೋ ಸ್ಟೇಜ್ನಾಗೆ ಅದ ಕಬ್ಬು. ಬಿಡಿ ಓಕೆ ರೈತರೆ, ಇವಾಗ ಇವ್ರು 1 ವರ್ಷದಿಂದ ಯೂಸ್ ಮಾಡಕತ್ತಾರಲ್ಲ, ಏನೂ ಪ್ರಾಬ್ಲಮ್ ಆಗಿಲ್ಲ. ಪ್ರಾಬ್ಲಮ್ ಏನು ಅಷ್ಟ ಏನು ಕೇರ್ ಮಾಡಲ್ಲ ಹೋದ್ರು ಅದಕ್ಕೆ ಏನು ಸಮಸ್ಯೆನೂ ಆಗಿಲ್ಲ ಅಂತ ಹೇಳ್ತಾರೆ ಅವರು. ಬಟ್ ಇವಾಗ ನಾವು ಕರೆಂಟಿಂದ ಯಾವ ರೀತಿ ಅದ, ಅಲ್ಲಿ ಹೋಗಿ ಜಂಪ್ ಅಲ್ಲ ಇದು ಜಂಪ್ ಆರ್ತು, ಅದು ಟಿ ಸಿ ಎಂಬ ಬದಲಿ ಇದು ಚಲೋ ಅದ ಅಂತ ಹೇಳಕತ್ತಾರ. ಅವ್ರದ್ದು ಊರ್ಲಿಂದ ದೂರ ಆಗೋ ಕಡೆಯಿಂದ ಇವ್ರು ಇನ್ಸ್ಟಾಲೇಷನ್ ಮಾಡ್ಕೊಂಡಾರ, ಇದೂ ಚಲೋನೇ ಅದ ಅಂತ ಹೇಳಕತ್ತಾರ. ಬಟ್ ಇವಾಗ ಇನ್ನೇನದ ಇದೇನದ ಇದು ಸೋಲಾರ್ಕ ಯಾವುದೇ ರೀತಿ ಕರೆಂಟ್ ಎಲ್ಲ ಇದಿರ್ತಲ್ಲ, ಜಾಸ್ತಿ ಸಿಡ್ಲು ಬೀಳೋ ಚಾನ್ಸಸ್ ಜಾಸ್ತಿ ಇರ್ತದೆ ಅಂತೇಳಿ ಸಿಡ್ಲು ಬೀಳಬಾರ್ದು, ಸೋಲಾರ್ಕ ಡ್ಯಾಮೇಜ್ ಯಾವುದೇ ಪಾರ್ಟ್ ಡ್ಯಾಮೇಜ್ ಆಗಬಾರ್ದು ಅಂತ ಸಿಡ್ಲು ನಿರೋಧಕ ಅಂತೇಳಿ ಇನ್ಸ್ಟಾಲ್ ಮಾಡ್ತಾರೆ. ಇನ್ ಕೇಸ್ ಸಿಡ್ಲು ಇಲ್ಲಿ ಆಸ್ಪಾಸ್ ಎಲ್ಲಾರ ಅಟ್ರಾಕ್ಟ್ ಆಗತ್ತಿತ್ತು ಪ್ಲೇಟ್ಸ್ಗಳು ಅಂತಂದ್ರೆ, ಆ ಪ್ಲೇಟ್ಗಳು ಬೀಳೋ ಸಿಡ್ಲೆ ಇದು ಅಟ್ರಾಕ್ಟ್ ಮಾಡ್ಕೊಂಡು ಇದು ಅರ್ತಿಗೆ ಕಳಿಸ್ತದೆ. ಎಕ್ಸ್ಟ್ರಾ ವೋಲ್ಟೇಜ್ ಅದ್ರಾಗ ಏನು ಸಿಡ್ಲಾಗ ವೋಲ್ಟೇಜ್ ಜನರೇಟ್ ಆಗಿರ್ತದೆ ಅದೆಲ್ಲನೂ ಅರ್ತಿಗೆ ಕಳ್ಸಕ್ಕೆ ಡಿವೈಸ್ ಅದ. ಹಂಗಾಗಿ ನಮ್ಮ ಪ್ಲೇಟಿಗೆ ಸೇಫ್ ಇಡ್ಲಕ್ಕೆ ಇದು ಹೆಲ್ಪ್ ಮಾಡ್ತದೆ. ನಮ್ಮ ಪ್ಲೇಟ್ಗಳು ಸೋಲಾರ್ ಅರ್ತಿಂಗ್ ಆದ್ರೆ ನಾರ್ಮಲ್ ಅವೆಲ್ಲ ಹೆಂಗೆ ಮಾಡ್ತಾರೆ, ನಾರ್ಮಲ್ ಅರ್ತಿಂಗ್ ಮನೆಗೆ ಏನು ಅರ್ತಿಂಗ್ ಮಾಡಿರ್ತೀವಿ ಅದೇ ಅರ್ತಿಂಗ್ ಮಾಡಿರ್ತಾರೆ. ಅಥವಾ ಲೀಕೇಜ್ ಇರೋ ಪ್ಲೇಟ್ನಾಗ ಕರೆಂಟ್ ಲೀಕೇಜ್ ಆಗಿತ್ತು ಅಥವಾ ಸಿಡ್ಲೆಸ್ ಏನಾರ ಆಗಿತ್ತು ಅಂದ್ರೆ ಎಲ್ಲನೂ ಅರ್ತಿಂಗ್ ಹೊಲಕ್ಕೆ ಅರ್ತಿಂಗ್ ಮಾಡಿರ್ತಾರೆ. ಅಂದ್ರೆ ಮನುಷ್ಯ ಏನು ರೋಕ ಏನಾಗಲ್ಲ, ಸೇಫ್ ಆಗಿದ್ರೆ. ಹಂಗೆ ಎಲ್ಲಿ ಇಲ್ಲ ವೈರ್ ಇದು ಅಕ್ಷರ ಚೆಕ್ ಮಾಡ್ಕೊತಾ ಇರ್ಬೇಕು. ಎಲ್ಲಾರ ವೈರ್ ಕಟ್ ಆವೇನೋ ಏನು ಮಾಡ್ಯಾನೋ, ಅಕಸ್ಮಾತ್ ಈಚೆ ಬರ್ತದೆ ಓಡಾಡ್ತೀವಿ ಮಾಡ್ತೀವಿ ಅಂದರೆ ಸ್ವಲ್ಪ ನಿಗಾ ಮಾಡ್ಕೊತಾ ಇರ್ಬೇಕು ಅಷ್ಟೇ. ಅದು ಬಿಟ್ಟರೆ ಇಲ್ಲಿ ಏನು ನೀರಿಲ್ಲ. ಓಕೆ ರೈತರೆ, ಇವಾಗ ಆಲ್ರೆಡಿ ಸಬ್ಸಿಡಿನೂ ಬಿಟ್ಟಾವ. ಸಬ್ಸಿಡಿ ಹಾಕೋರು ಸಬ್ಸಿಡಿನೂ ಹಾಕ್ಬೋದು. ಸಬ್ಸಿಡಿ ಒಳಗಡೆ ಆದರೆ ಇನ್ನೂ ಅಮೌಂಟ್ ಕಮ್ಮಿನಾಗೆ ಆಗ್ತದೆ. ಇದಿಷ್ಟು ಈ ಸೋಲಾರ್ ಪ್ಲೇಟಿನ ಮಾಹಿತಿ. ಮತ್ತೊಂದು ವೇಳೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.